ಯಾವುದೇ ಮೀಡಿಯಾ ಆಗಲಿ ಯಾವುದೇ ಪತ್ರಿಕೆ ಆಗಲಿ ಇದನ್ನು ಹೈಲೈಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಒಳ್ಳೆಯ ಸುದ್ದಿ ಯಾರಿಗೂ ಬೇಡ, ಸೆನ್ಸೇಷನಲ್ ನ್ಯೂಸ್ ಇತ್ತು ಅಂತ ಹೇಳಿದ್ರೆ ತಕ್ಷಣ ಬೇಕು. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳಿದಂಥ ವಾಕ್ಯಕ್ಕೆ ಬರುತ್ತೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ. ಇದು ಗುರೂಜಿಯವರು ಹೇಳಿದಂಥ ಮಾತು. ಇದು ನಮ್ಮ ನರನಾಡಿಗಳಲ್ಲಿ ಅದು ರಣಗುಡ್ತಾ ಇರುತ್ತೆ. ಈ ಭೀಕರ ಕ್ಷಾಮದ ಸಂದರ್ಭದಲ್ಲಿ ಇರ್ಬೋದು ಅಥವಾ ಈ ರೀತಿಯ ಒಂದು ದುರಂತದಲ್ಲಿರ್ಬೋದು ಸಂದರ್ಭದಲ್ಲಿ ಆಯಾ ಪ್ರದೇಶದಲ್ಲೇನೆ ನಾವು ಚಪಾತಿಗಳನ್ನು ಮಾಡಿ ಲಕ್ಷಾಂತರ ಚಪಾತಿಗಳನ್ನು ಕಳಿಸ್ಕೊಡ್ತಾ ಇದ್ದಿದ್ದು. ಒಂದಲ್ಲ, ಅನೇಕ ಘಟನೆಗಳಲ್ಲಿ ಈ ರೀತಿ ನಾವು ನಡೀತಿತ್ತು. ಅದು ಭಿಕ್ಷಕಿ ಇರ್ಬೋದು ಅಥವಾ ಒಬ್ಬ ಶ್ರೀಮಂತ ಇರ್ಬೋದು, ಅವನ ಮನಸ್ಸಿನಲ್ಲಿ ನಾನು ಈ ಸಮಾಜಕ್ಕೋಸ್ಕರ ಏನಾದ್ರು ಮಾಡಲೇಬೇಕು ಅನ್ನುವಂಥ ಕಲ್ಪನೆ ಈ ಸಂಘದ ನಿತ್ಯ ಶಾಖೆಯ ಮುಖಾಂತರ ಸಿಗ್ತಾ ಇದೆ. ನಿಮ್ಮ ಜಾತಿಯ ಆಧಾರದ ಮೇಲೆ ನೀವು ಓಟನ್ನು ಕೇಳಬೇಕು ಅಂತ ಹೇಳಿದಾಗ ಒಂದು ಹಾಳೆಯನ್ನು ತೆಗೆದುಕೊಂಡು ಬಾ, ಈಗಲೇ ನನ್ನ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ನಾನು ವಿತ್ಡ್ರಾ ಮಾಡ್ತಾ ಇದ್ದೀನಿ, ಚುನಾವಣೆಗೆ ನಾನು ನಿಲ್ಲೋದಿಲ್ಲ. ಜಾತಿಯ ಆಧಾರದ ಮೇಲೆ ಚುನಾವಣೆ ಗೆಲ್ಲಬೇಕು ಅನ್ನೋಂಥದ್ದೇ, ಅದಕ್ಕಿಂತ ಒಂದು ಆತ್ಮದ್ರೋಹ ಮತ್ತೊಂದಿಲ್ಲ. ಈ ದೇಶದ ವಿನಾಶಕ್ಕೆ ಅದು ನಾಂದಿ ಆಗುತ್ತೆ ಅಂತ ಹೇಳಿ ಪತ್ರಿಕೆ ತೆಗೆದುಕೊಂಡು ಬರೆಯೋಕ್ಕೆ ಶುರು ಮಾಡಿದ್ರು. ಇನ್ನು ನಿಮಗೆ ಗೊತ್ತಿದೆ, 1950-60ನೇ ಇಸ್ವಿನಲ್ಲೇ ಗೋಹತ್ಯೆಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ, ಗೋವಧೆ ತುಂಬ ಆಗ್ತಿದೆ ಅಂಥೇಳಿ ಗುರೂಜಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಒಂದು ಜಾಗರಣದ ಕಾರ್ಯಕ್ರಮ ಆಯಿತು. ಲಕ್ಷಾಂತರ ಜನ ಸ್ವಯಂ ಸೇವಕರುಗಳು ಆ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಗೋಹತ್ಯೆ ನಿಷೇಧ ಆಗಬೇಕು ಅಂಥೇಳಿ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ಕೊಟ್ಟು, ಸರ್ಕಾರ ಕೂಡ ಅದನ್ನು ಒಪ್ಪಿಕೊಳ್ಳಬೇಕಾದಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ ನಿರ್ಮಾಣ ಆಯಿತು. ನೆಹರು ಅವರ ಸರ್ಕಾರ ಆಯಿತು, ಆ ಸಂದರ್ಭದಲ್ಲಿ ಆಯಿತು. KM ಮುನ್ಷಿಯವರು ಆ ಸಂದರ್ಭದಲ್ಲಿದ್ದರು. ಇವರೆಲ್ಲರ ಒಂದು ಉತ್ತೇಜನ ಆ ಸಂದರ್ಭದಲ್ಲಿ ಇತ್ತು ಅಂದರೆ ತಪ್ಪಾಗೋದಿಲ್ಲ. ಹೀಗೆ ಆ ಒಂದು ನಿರ್ಣಾಯಕ ಹೋರಾಟದಲ್ಲೂ ಕೂಡ ಸ್ವಯಂ ಸೇವಕರ ಪಾತ್ರ ಭಾಳ ದೊಡ್ಡದಾಗಿತ್ತು. ಇನ್ನು ನಮಗೆ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಮದ್ರಾಸಿನಲ್ಲಿ ಸಮುದ್ರವನ್ನು ಈಜಿ ಆ ಬಂಡೆಯ ಮೇಲೆ ಹೋಗಿ ಅಲ್ಲಿ ಕುಳಿತು 3 ದಿವಸ ತಪಸ್ಸು ಮಾಡಿದ ನಂತರ ಅವರಿಗೆ ಅನಿಸಿದ್ದು ಈ ದೇಶದ ಬಿಡುಗಡೆ ಆಗಬೇಕು ಅಂತೇಳಿದರೆ ಹೊರಗಡೆಗೆ ಹೋಗಿ ಪ್ರಚಾರ ಆಗಬೇಕು, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ ಎಷ್ಟು ಉನ್ನತ ಅನ್ನುವಂಥದ್ರ ಬಗ್ಗೆ ಆ ಹಿನ್ನೆಲೆ ಇಟ್ಟುಕೊಂಡು ಅಲ್ಲಿ ಒಂದು ತಪಸ್ಸು ಮಾಡಿದರು. ಅದನ್ನು ಉಳಿಸಿ ಅಲ್ಲೊಂದು ಸ್ಮಾರಕ ಮಾಡಬೇಕು, ವಿವೇಕಾನಂದ ಸ್ಮಾರಕ ಅಂಥೇಳಿ ಸಂಘ ನಿರ್ಣಯ ಮಾಡಿತು. ಭಾಳ ದೊಡ್ಡದಾದಂತಹ ನಿರ್ಣಯ. ಆ ಸಂದರ್ಭದಲ್ಲಿ ಮದ್ರಾಸನ್ನು ಆಳ್ತಾ ಇದ್ದಿದ್ದಂಥವರು ಭಕ್ತವತ್ಸಲಂ ಅಂಥೇಳಿ ತಮಿಳುನಾಡಿನ ಕಾಂಗ್ರೆಸ್ಸಿನ ಚೀಫ್ ಮಿನಿಸ್ಟರ್. ಇಲ್ಲಿ ನೆಹರು ಅವರ ಒಂದು ಆಧಿಪತ್ಯ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡಬೇಕು. ಆಗ ಸಂಘದ ಹಿರಿಯ ವ್ಯಕ್ತಿಯಾಗಿದ್ದಂಥ ಏಕನಾಥ್ ಜಿ ರಾನಡೆ ಅವರು ಆಗ ನಮ್ಮ ಜನರಲ್ ಸೆಕ್ರೆಟರಿ ಆಗಿದ್ದು, ಸರ್ಕಾರವಾಹ ಅಂತ ನಾವು ಕರಿತೀವಿ. ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ಮಾಡಿ ಅದನ್ನು ಬಿಟ್ಕೊಡ್ತು. ಆ ಸಂದರ್ಭದಲ್ಲಿ ಎಲ್ಲ ಸ್ವಯಂ ಸೇವಕರುಗಳು ಕೂಡ ಆ ರಂಗಕ್ಕೆ ಇಳಿದ್ರು. ಅದರ ಹೋರಾಟ ಕೂಡ ಆಯಿತು. ಆ ಸಂದರ್ಭದಲ್ಲಿ ಒಂದು ಯೇಸು ಕ್ರಿಸ್ತನ ಒಂದು ಶಿಲ್ಬೆ ಹಾಕಿ ಅದೊಂದು ಸಮಸ್ಯೆ ಆಗಿತ್ತು. ಅದನ್ನು ತೆಗಿಬೇಕಾದಾಗಲೂ ಕೂಡ ನೂರಾರು ಜನ ಸ್ವಯಂ ಸೇವಕರು ಬೋಟಿನಲ್ಲಿ ಹೋಗಿ ಅವರ ಪ್ರಾಣಾರ್ಪಣೆ ಆಗಿದೆ. ಇದೆಲ್ಲ ಆದಮೇಲೆ ಅದನ್ನು ವಶಪಡಿಸಿಕೊಂಡು ಮತ್ತು ಸರ್ಕಾರದ ನೇತೃತ್ವದಲ್ಲೇ, ಭಕ್ತವತ್ಸಲಮನ ನೇತೃತ್ವದಲ್ಲಿ, ಮತ್ತು ಅಲ್ಲಿ ಸೈನ್ ಹಾಕೋದಕ್ಕೆ ಒಪ್ಪಿರಲಿಲ್ಲ ನೆಹರು ಅವರು. ಆದರೆ ಏಕನಾಥ್ ಜಿ ರಾನಡೆ ಅವರ ಒಂದು ಚಾಣಾಕ್ಷತನದಿಂದ ಎಲ್ಲ MP ಕೂಡ ಸೈನ್ ಹಾಕಿದ್ರು. KM ಮುನ್ಷಿಯವರು ಮುಂದೆ ಬಂದರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು KM ಮುನ್ಷಿಯವರು ಮುಂದೆ ಬಂದರು. ಈ ಎಲ್ಲದರ ಹಿನ್ನೆಲೆ ಒಳಗಡೆಗೆ ಅವತ್ತು ನಮಗೆ ವಿವೇಕಾನಂದ ಶಿಲೆಯ ಒಂದು ಸ್ಮಾರಕ ಅದು ಆಗೋದಕ್ಕೆ ಪ್ರಾರಂಭ ಆಯಿತು. 1 ರೂಪಾಯಿನ ನಾವು ಕಲೆಕ್ಟ್ ಮಾಡಿದ್ವಿ. ಇಲ್ಲಿ ಕೆಂಗಲ್ ಹನುಮಂತಯ್ಯವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಅವರು ಕೂಡ ಲಕ್ಷ ರೂಪಾಯಿನಷ್ಟು ಹಣವನ್ನು ಈ ಒಂದು ಕಾರ್ಯಕ್ಕೆ ಕೊಟ್ಟರು. ಹೀಗೆ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟಿ, ಮನಸ್ಸನ್ನು ಗೆದ್ದು ಈ ಶಿಲಾ ಸ್ಮಾರಕವನ್ನು ನಾವು ಕಟ್ಟೋದ್ರಲ್ಲಿ ಯಶಸ್ವಿಯಾದರು. ಹೀಗೆ ಪ್ರಮುಖ ಹೋರಾಟಗಳು ಒಂದು 15-20 ವರ್ಷಗಳಲ್ಲೇ ನಾವು ಮಾಡಿ ಯಶಸ್ವಿಯಾಗೋದಕ್ಕೆ ಸಾರ್ಥಕ ಆಯಿತು. ಹೀಗೆ ನಿರ್ಣಾಯಕ ಘಟ್ಟಗಳಲ್ಲಿ ಸಂಘದ ಪಾತ್ರ, ಸ್ವಯಂ ಸೇವಕರ ಪಾತ್ರ ಈ ರೀತಿ ಬಹಳ ಮುಖ್ಯವಾಗಿತ್ತು. ಇನ್ನು ತಮಗೆ ಗೊತ್ತಿರೋ ಹಾಗೆ ಅನೇಕ ಅವಘಡಗಳಾಯಿತು, ದುರಂತಗಳಾಯಿತು. ಹೌದು, ಅಲ್ಲಿ RSS ಇದು ಕೂಡ ನಾನು ನಿಮಗೆ ತಿಳಿಸಬೇಕಾಗಿದೆ. ಬಹಳ ಪ್ರಮುಖವಾದ, ಹೇಳಲೇಬೇಕು. ಯಾವುದೇ ಮೀಡಿಯಾ ಆಗಲಿ ಯಾವುದೇ ಪತ್ರಿಕೆ ಆಗಲಿ ಇದನ್ನು ಹೈಲೈಟ್ ಮಾಡಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಳ್ಳೆಯ ಸುದ್ದಿ ಯಾರಿಗೂ ಬೇಡ, ಸೆನ್ಸೇಷನಲ್ ನ್ಯೂಸ್ ಇತ್ತು ಅಂತ ಹೇಳಿದ್ರೆ ತಕ್ಷಣ ಬೇಕು. ಹೌದು. ಹಾಗಾಗಿ ನಾನು ಇದರ ಬಗ್ಗೆ ಒಂಚೂರು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ವಿವರವಾಗಿ ಹೇಳಿ. ಯಾಕೆಂದ್ರೆ ಮೊನ್ನೆ ನಡೆದ ಕೇರಳದ ಅವಘಡದಲ್ಲಿ ಕೂಡ
RSSನ ಪಾತ್ರ ಬಹಳ ಪ್ರಮುಖವಾಗಿದೆ. ಹೌದು. ಸೊ ನಾನು ಹೇಳ್ತೀನಿ, ಈ ದುರಂತಗಳಲ್ಲಿ ಒಂದು 3-4 ಥರ ಇದೆ. ಒಂದು ಪ್ರಾಕೃತಿಕ ವಿಕೋಪಗಳಿರ್ಬೋದು, ಅಥವಾ ಮಾನವ ನಿರ್ಮಿತ ದುರಂತಗಳಿರ್ಬೋದು, ಅಥವಾ ದೇಶದ ರಕ್ಷಣಾ ಸಮಯಕ್ಕೆ ಸಂಬಂಧಪಟ್ಟಂತ ಇರಬಹುದು. ಈ ಎಲ್ಲದರಲ್ಲೂ ಕೂಡ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಹೌದು. ಒಂದು ಪ್ರಾರಂಭದಲ್ಲಿ ಈ ಭೀಕರ ದುರಂತಗಳದ್ದು ಬಿಹಾರ್ನಲ್ಲಿ 1966ನೇ ಇಸ್ವಿನಲ್ಲಿ ಆಯಿತು. 1966ನೇ ಇಸ್ವಿಯಲ್ಲಿ ಬಿಹಾರದ ಕ್ಷಾಮಾಂತ ಅಂತ ಹೇಳಿದರೆ ಎಲ್ಲವೂ ಕೂಡ ಮರಣ ಹೊರತಾಯಿತು. ಅದು ಸಸ್ಯ ಇರಬಹುದು, ಪ್ರಾಣಿ ಇರಬಹುದು, ವ್ಯಕ್ತಿ ಇರಬಹುದು, ಆಹಾರ ಇರ್ತಿರಲಿಲ್ಲ, ನೀರು ಇರ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಸಾವಿರಾರು ಜನ ಸ್ವಯಂ ಸೇವಕರುಗಳು, ಅವ್ರಿಗೂ ಕೂಡ ಭೀಕರ ಕ್ಷಾಮ, ಭೀಕರ ಬಿಸಿಲಿನ ಮಧ್ಯದಲ್ಲಿ ತಮ್ಮ ಮನೆಯಿಂದಲೂ ಕೂಡ ಸಿಕ್ಕದಂತಹ ವಸ್ತುಗಳಿರ್ಬೋದು, ಅಕ್ಕಿ ಇರ್ಬೋದು, ಬಟ್ಟೆ ಇರ್ಬೋದು, ಪ್ರತಿಯೊಂದನ್ನು ತೆಗೆದುಕೊಂಡು ಯಾರು ನಿರಾಶ್ರಿತರಿದ್ದರು ಅವರ ಹತ್ರಕ್ಕೆ ಹೋಗಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಸಮಯಕ್ಕೆ ಸರಿಯಾಗಿ ಅವರ ಆಹಾರ ಕೊಡುವಂಥದ್ದು, ಅವರ ಔಷಧೋಪಚಾರ ಮಾಡುವಂಥದ್ದು, ಅದೇ ರೀತಿ ಅವರಿಗೆ ಬಟ್ಟೆ ತೊಡಗುವಂಥದ್ದು, ಹೀಗೆ ಶೆಲ್ಟರ್ಸ್ಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದರು. ಇದರ ಪರಿಣಾಮವಾಗಿ ಜನಕ್ಕೆ ಒಂದು ನಂಬಿಕೆ ಬಂತು, RSS ಅಂತ ಹೇಳಿದರೆ ಹಿಂದುವಿನ ರಕ್ಷಕ. ಹೌದು. ಸೊ ಈ ರೀತಿಯಲ್ಲಿ ಪ್ರತಿಯೊಬ್ಬ ಮನಸ್ಸಿನಲ್ಲೂ ಕೂಡ ಅದೊಂದು ಛಾಪ ಮೂಡೋದಕ್ಕೆ ಕಾರಣ ಆಯಿತು. ಇನ್ನು ನಿಮಗೆ ಗೊತ್ತಿದೆ, ಆಂಧ್ರದಲ್ಲಿ 1977ನೇ ಇಸ್ವಿನಲ್ಲಿ ಒಂದು ದೊಡ್ಡದಾದಂಥ ಚಂಡಮಾರುತ ಆಯಿತು. ಅದು ಉದ್ವಸ್ತ ಆಗೋಯಿತು. ಆ ಸಂದರ್ಭದಲ್ಲಿ ನಮ್ಮ ಸೈನ್ಯದವರು ಹೋಗೋದಕ್ಕಿಂತ ಮುಂಚೆನೇನೆ ಸಾಮಾನ್ಯವಾಗಿ ಈ ರೀತಿ NDRF ಇದೆ, ಅಂದರೆ ದೇಶದಲ್ಲಿ ಏನೇ ಅವಘಡ ಆದರೂ ಕೂಡ ರಕ್ಷಣೆ ಮಾಡೋದಕ್ಕೆ ಭಾಳ ಉತ್ತಮವಾದಂಥ ಕೆಲಸ ಮಾಡ್ತಿದ್ದಾರೆ NDRFನವರು. ಆ ರೀತಿಯಲ್ಲಿ ಮತ್ತು ಸೈನ್ಯದವರಂತೂ ಕೇಳಲೇಬೇಡಿ, ಪ್ರತಿಯೊಂದು ಸಂದರ್ಭದಲ್ಲಿ ಅವರ ಒಂದು ಉಲ್ಲೇಖ ಮಾಡಲೇಬೇಕಾಗುತ್ತೆ. ಇವರೆಲ್ಲರೂ ಹೋಗುವುದಕ್ಕಿಂತ ಮುಂಚೆನೇ ಸ್ವಯಂ ಸೇವಕರು ಹೋಗ್ತಾರೆ. ಸ್ವಯಂ ಸೇವಕರಿಗೆ ಏನು ಟ್ರೈನಿಂಗ್ ಇಲ್ಲ, ಅವರಿಗೆ ಇರುವಂಥ ಟ್ರೈನಿಂಗ್ ಒಂದೇ, ಅದೊಂದು ಕಬಡ್ಡಿ ಆಡು ಅಂತ ಹೇಳಿ. ಸೊ ಶಾಖೆನಲ್ಲಿ ಕಬಡ್ಡಿ ಆಡು ಅಂತ ಹೇಳೋ ಒಂದು ಟ್ರೈನಿಂಗ್ ಬಿಟ್ಟರೆ ಮಿಕ್ಕಿದ್ದೇನಿಲ್ಲ. ಆದರೆ ಧ್ಯೇಯ ಮಾತ್ರ ಒಂದು ಇದೆಯಲ್ಲ, ಅದು ಅಂತ ಹೇಳಿ ಈ ದೇಶ ನಂದು, ಹೌದು, ಈ ಜನ ನನ್ನವರು, ಸೊ ಇದರ ಸಂರಕ್ಷಣೆ ನಂದು, ಈ ಸಂಸ್ಕೃತಿಯನ್ನು ಕಾಪಾಡುವಂಥದ್ದು ನಂದು. ಇದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳಿದಂಥ ವಾಕ್ಯಕ್ಕೆ ಬರುತ್ತೆ, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಇದು ಗುರೂಜಿಯವರು ಹೇಳಿದಂಥ ನೋಡಿ, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಇದು ನಮ್ಮ ನರನಾಡಿಗಳಲ್ಲಿ ಅದು ರೆಣಿಗುಡ್ತಾ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಈ ರೀತಿ ಅವಘಡ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗಬೇಕು, ನಾನು ಕೆಲಸ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಆಂಧ್ರ ಚಂಡಮಾರುತ ಸಂದರ್ಭದಲ್ಲಿ ಮುಂಚೂಣಿನಲ್ಲಿದ್ದರು. ಅನೇಕ ರೀತಿಯ ಸಹಕಾರಗಳನ್ನು, ಅದು ಹೇಳಿಕೆ ಆಗಲ್ಲ, ಆಹಾರಗಳು, ಇಡೀ ದೇಶದಿಂದ ಆಹಾರವನ್ನು ಸಂಗ್ರಹ ಮಾಡಿ ಮತ್ತು ಪ್ರತಿಯೊಬ್ಬ ಮನೆಗೂ ಹೋದಾಗ ಹೇಳ್ತಾರೆ, RSS ನೇರ ಮಾಡ್ತಿರ್ತಾನೆ ಇದನ್ನು ವಿತರಣೆ, ಹಾಗಾದರೆ ನಾವು ಕೊಡ್ತೀವಿ. ಸರ್ಕಾರದ ಮುಖಾಂತರ ವಿತರಣೆ ಮಾಡಲ್ಲ ತಾನೆ. ಅಂದ್ರೆ ಇಷ್ಟು ಸ್ಪಷ್ಟ ಆಯಿತು, RSSಗೆ ಕೊಟ್ಟರೆ ಅದು ಖಾತ್ರಿಯಾಗಿ ತಲುಪುತ್ತೆ ವ್ಯಕ್ತಿಗೆ ಅಂತ. ಎಲ್ಲಿಗೆ ತಲುಪಬೇಕು ಅಲ್ಲಿ ತಲುಪುತ್ತೆ. ಈ ರೀತಿಯಲ್ಲಿ ನಾವು ಅಕೌಂಟನ್ನು ಓಪನ್ ಮಾಡಿ ಹೇಳಿದರೆ ಕೋಟ್ಯಾಂತರ ರೂಪಾಯಿ ಬಂದು ಬೀಳುವಂಥದ್ದು. ಈ ಒಂದು ನಂಬಿಕೆ, ಒಂದು ವಿಶ್ವಾಸ, ಇದು RSS 40 ವರ್ಷದಲ್ಲಿ ಗಳಿಸಿದಂಥ ಒಂದು ಸಾಮರ್ಥ್ಯ ಅಂದರೆ ತಪ್ಪಾಗೋದಿಲ್ಲ. ಅದಾದ ನಂತರ 1979ರಲ್ಲಿ ಗುಜರಾತ್ನಲ್ಲಿ ನಡೆದಂತಹ ಅಣೆಕಟ್ಟಿನ ವಿಧ್ವಂಸ, ಮೋರ್ವಿ. ಸೊ ಮೋರ್ವಿ ಅಣೆಕಟ್ಟಲ್ಲಿ ಅದು ಮನುಷ್ಯ ನಿರ್ಮಿತ ಅಂದರೆ ತಪ್ಪಾಗೋದಿಲ್ಲ. ಸರಿಯಾದಂಥ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಬಂದೋಬಸ್ತು ಮಾಡದೇ ಇದ್ದಿದ್ದರಿಂದ ಅದು ಅಣೆಕಟ್ಟು ಹೊಡಿಬೇಕಾಗಿ ಬಂತು. ಸಹಸ್ರಾರು ಮನೆಗಳು ಕೊಚ್ಚಿ ಹೋಯಿತು, ಲಕ್ಷಾಂತರ ಜನ ನಿರ್ವಸಿತರಾದರು. ಆ ಸಂದರ್ಭದಲ್ಲಿ ನಡೆದುಕೊಂಡಂತಹ ರೀತಿ ಅದೊಂದು ಮಾದರಿ ಆಗೋಯಿತು. ಇಡೀ ದೇಶಕ್ಕೆ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಯಿತು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ, ಒಂದು ಸಣ್ಣ ಬಾಲಕ ತನ್ನ ಮನೆಯಲ್ಲಿ ಸಿಕ್ಕಿದಂತೆ ಹಣ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈ ಭೀಕರ ಕ್ಷಾಮದ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಈ ರೀತಿಯ ಒಂದು ದುರಂತದಲ್ಲಿರ್ಬೋದು, ಸಂದರ್ಭದಲ್ಲಿ ಆಯಾ ಪ್ರದೇಶದಲ್ಲೇನೇ ನಾವು ಚಪಾತಿಗಳನ್ನು ಮಾಡಿ ಲಕ್ಷಾಂತರ ಚಪಾತಿಗಳನ್ನು ಕಳಿಸ್ಕೊಡ್ತಾ ಇದ್ದಿದ್ದು. ಒಂದಲ್ಲ, ಅನೇಕ ಘಟನೆಗಳಲ್ಲಿ ಈ ರೀತಿ ನಾವು ನಡೀತಿತ್ತು. ಒಂದು ಸಂದರ್ಭದಲ್ಲಿ ಒಬ್ಬ ಭಿಕ್ಷುಕಿ ಬಂದು ಚಪಾತಿ ನಡೀತಾ ಇದ್ದಿದ್ದಂಥ ಸಂದರ್ಭದಲ್ಲಿ ಮನೆಯ ಒಳಗಡೆಗೆ ಬಾಗಿಲತ್ತೆ ಬಂದು ನಿಂತ್ಕೊಂಡ್ಲು. ಆಗ ಅಲ್ಲಿ ಕೆಲಸ ಮಾಡ್ತಿದ್ದಂಥ 8-10 ಜನ ಸ್ವಯಂ ಸೇವಕರು ಹೇಳಿದರು, ಅಮ್ಮ ಈಗ ಬೇಡ, ಈಗ ನಾವು ಇವರಿಗೆ ಯಾರು ದುರಂತಕ್ಕೆ ಈಡಾಗಿದ್ದಾರೆ ಅವರಿಗೆ ಕಳಿಸ್ಕೊಡ್ತಾ ಇದ್ದೀವಿ, ನಂತರ ನಾನು ನಿಮಗೆ ಕೊಡ್ತೀವಿ, ಈಗ ಬರಬೇಡ, ನಂತರ ಬಾ ನಮಗೆ ಕೊಡ್ತೀವಿ. ಕೊಡಲ್ಲ ಅಂತ ಹೇಳಲಿಲ್ಲ, ನಂತರ ಬಾ ಕೊಡ್ತೀವಿ. ಅವರು ಭಿಕ್ಷಕಿ ಕೊಡಬೇಕಲ್ಲ ಭಿಕ್ಷಕಿಗೆ, ಆಮೇಲೆ ಬಾ ಅಂತ ಹೇಳ್ತಾ ಇದ್ದರು. ಆ ಸಂದರ್ಭದಲ್ಲಿ ಆ ಭಿಕ್ಷಿಕೆಯ ಮನಸ್ಸಿನ ಚೇತನ ಏನು ಹೇಳ್ತಂದರೆ, ಅಪ್ಪ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ, ಭಿಕ್ಷೆ ನೀಡಕ್ಕೆ ಬಂದಿದ್ದೀನಿ ಅಂದರು.
ನೀಡಕ್ಕೆ ಬಂದಿದ್ದೀನಿ. ಅವರು ಅಲರ್ಟ್ ಆದರು, ಕೇಳಿದ್ರೆ ಏನು ಅಂತೇಳಿ, ನೀವು ಎಲ್ಲಿಗೋ ಕಳಿಸ್ತಾ ಇದ್ರಲ್ಲ ದುರಂತದ ಜಾಗಕ್ಕೆ, ಇದು ನಾನು ಮನೆಗೆ ಹೋದಾಗ ಹೇಳ್ತಾ ಇದ್ರು, ಅಮ್ಮ ನಾವು ಅಲ್ಲಿಗೆ ಕಳಿಸ್ಬೇಕು ಅಂತ ಹೇಳ್ತಿದ್ರು. ಹಾಗಾದರೆ ಹಿಟ್ಟು ಕೊಡಿ, ನಾನು ಮಾಡಿ ಕಳಿಸ್ತೀನಿ ಅಂತೇಳಿ ಹಿಟ್ಟನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ತಗೊಳ್ಳಿ ಹಿಟ್ಟನ್ನು, ಇದನ್ನು ಚಪಾತಿ ಮಾಡಿ ಅವರು ಕಳಿಸ್ಕೊಡಿ, ನನಗೆ ಬೇಡ ಅಂತ. ಎಂಥ ರೋಮಾಂಚ. ಇದು ಸಂಘ ಮನಃಪರಿವರ್ತನೆ ಮಾಡಿರುವಂಥ ರೀತಿ. ಅದು ಭಿಕ್ಷಕಿ ಇರ್ಬೋದು ಅಥವಾ ಒಬ್ಬ ಶ್ರೀಮಂತ ಇರ್ಬೋದು, ಅವನ ಮನಸ್ಸಿನಲ್ಲಿ ನಾನು ಈ ಸಮಾಜಕ್ಕೋಸ್ಕರ ಏನಾದ್ರು ಮಾಡಲೇಬೇಕು ಅನ್ನುವಂಥ ಕಲ್ಪನೆ ಈ ಸಂಘದ ನಿತ್ಯ ಶಾಖೆಯ ಮುಖಾಂತರ ಸಿಗ್ತಾ ಇದೆ. ಇನ್ನು ಕಡೆಯಲ್ಲಿ 1993ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಂಥ ಭೂಕಂಪ ಮತ್ತು ಚಂಡಮಾರುತ, ಕಚ್ ಪ್ರಾಂತ ಬಹಳ ಭೀಕರವಾದಂತಹ ಇದು. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ, ಗುಜರಾತ್ ಒಂದೇ ಅಲ್ಲ, ಗುಜರಾತಿನ ಅರ್ಧ ಭಾಗದಷ್ಟು ಧ್ವಂಸ ಹೋಗ್ಬಿಟ್ಟಿತ್ತು ಅಂದ್ರೆ ಸಂಪೂರ್ಣ ಇದಾಗಿತ್ತು. ಆ ಸಂದರ್ಭ ಇಡೀ ತರಂಗ ಟೀಮ್ ನಾವು 8 ದಿನ ಅಲ್ಲಿದ್ದೆವು. ಹೌದಾ? ಹೌದೌದು. ನಾವಿದ್ದ ಒಂದಿನಂತೂ ನಾವಿದ್ದಂಥ ಒಂದು ಹೋಟೆಲು ರಾತ್ರಿ ಸರಿ ಇತ್ತು, ಬೆಳಗ್ಗೆ ಇದಾಗಿತ್ತು. ಹೌದು, ಅದು ನನಗೆ ಜ್ಞಾಪಕ ಇದೆ, ನೀವಿದ್ದಿದ್ದ. ಹೌದೌದು. ಸೊ ಅದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಈ ರೀತಿಯಲ್ಲಿ 93ನೇ ಇಸ್ವಿನಲ್ಲಿ ಈಗ ಒಂದಂತಲ್ಲ ಅನೇಕ ಈ ರೀತಿ ಅವುಗಳಲ್ಲಿ ಅಷ್ಟೇಕೆ ಬೆಂಗಳೂರಿನಲ್ಲಿ ಇವ್ರದ್ದು ಸುಬೇದಾರ್ ಛತ್ರಮ್ನಲ್ಲಿದ್ದಲ್ಲ ಗಂಗಾರಾಮ್ ಬಿಲ್ಡಿಂಗ್, ನೀವು ಕೇಳಿದ್ರೆ ಎಲ್ಲ ಗೊತ್ತಿಲ್ಲ. ಗಂಗಾರಾಮ್ ಬಿಲ್ಡಿಂಗು ಇದ್ದಕ್ಕಿದ್ದಂಗೆ ಕುಸಿದು ಬಿದ್ದಾಗ ಮೊಟ್ಟ ಮೊದಲಿಗೆ ಅಲ್ಲಿ ಹೋಗಿ ತಲುಪಿದಂಥ ವ್ಯಕ್ತಿ ಚಂದ್ರಶೇಖರ್ ಅಂತ ಹೇಳೊಬ್ಬ ಸ್ವಯಂ ಸೇವಕ. ಸೊ ಈ ರೀತಿಯಲ್ಲಿ ನಮ್ಮ ಒಂದು ತಂಡವೇ ಅದಾದ ನಂತರ ಹೋಯಿತು, ಅಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೆ ಏನು ಬೇಕು, ಅದನ್ನು ಏನು ಮಾಡಬೇಕು, ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಹೋಗಿರುವಂಥದ್ದನ್ನು ನೋಡ್ತೀವಿ. ಸೊ ಇದಾದ ಮೇಲೆ ಇನ್ನು ನಾನು ಆಗಲೇ ಹೇಳಿದೆ, ಒಂದು ಪ್ರಾಕೃತಿಕ ವಿಕೋಪ, ಮಾನವ ನಿರ್ಮಿತ ವಿಕೋಪ, ಇನ್ನು ದೇಶ ರಕ್ಷಣೆಯ ಸಂದರ್ಭದಲ್ಲಿ ಒಂದು ಉದಾಹರಣೆ ನಾನು ಆಗಲೇ ಕೊಟ್ಟೆ. 1945 ಶ್ರೀನಗರದ ಒಂದು ಏರ್ಪೋರ್ಟನ್ನು ಕ್ಲೀನ್ ಮಾಡಿದಂಥದ್ದು, ಇದನ್ನು ಹೇಳಿದೆ. ಇದಾದ ನಂತರ 1965ನೇ ಇಸ್ವಿ ಇರ್ಬೋದು, 62ನೇ ಇಸ್ವಿ, 65ನೇ ಇಸ್ವಿ, 71ನೇ ಇಸ್ವಿ, ಈ 3 ಯುದ್ಧಗಳಲ್ಲೂ ಕೂಡ ಪಾಕಿಸ್ತಾನ ನನ್ನ ಮೇಲೆ ಯುದ್ಧ ಮಾಡ್ತು. ಆ ಸಂದರ್ಭದಲ್ಲಿ ಸ್ವಯಂ ಸೇವಕರ ಪಾತ್ರ ನಿಜಕ್ಕೂ ಕೂಡ ಶ್ಲಾಘನೀಯವಾದದ್ದು ಅಂತೇಳಿ ತಪ್ಪಾಗಲಿದೆ. ನಾನು ಹೇಳ್ತಿರುವಂಥದ್ದೆಲ್ಲ ಆ ಸಂದರ್ಭದಲ್ಲಿ ಇದ್ದಂಥ ಮಿಲ್ಟ್ರಿ ಆ ರೆಕಾರ್ಡ್ಸ್ನಲ್ಲಿದೆ, ಇದು ಎಲ್ಲವೂ ಕೂಡ. ಹಾಗೆ ಅನೇಕ ಪತ್ರಿಕೆಗಳು ಬರೆದಿರುವಂತಹದ್ದು ಇದೆ. ಆ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಇದ್ದಿದ್ದಂಥ ಹಳ್ಳಿಗಳು, ಆ ಹಳ್ಳಿಗಳಲ್ಲಿಗೆ ಹೋಗಿ ಗುಂಡು ಹಾರು ಬರ್ತಾ ಇದೆ, ಆದರೂ ಕೂಡ ಸ್ವಯಂ ಸೇವಕರ ಹಳ್ಳಿಗಳಲ್ಲಿ ಹೋದರು, ನನ್ನ ಮೇಲೆ ಬೀಳ್ಬೋದು, ಚಿಂತೆ ಇಲ್ಲ. ಆ ಹಳ್ಳಿಗಳಿಗೆ ಧೈರ್ಯ ಕೊಡ್ತೀನಿ, ಈ ಹಳ್ಳಿನ ನೀವು ಖಾಲಿ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ, ಈ ಹಳ್ಳಿಗಳ ನಿಮ್ಮ ಮನೆಗಳಿಂದ ಆಹಾರನ ತಯಾರು ಮಾಡಿ ನಮ್ಮ ಹೋರಾಟ ಮಾಡ್ತಿರೋ ಸೈನಿಕರಿಗೆ ಊಟ ಬೇಕಲ್ಲ, ಆಹಾರ ಬೇಕಾದಿಲ್ಲ, ಅವರಿಗೆ ಯಾರೋ ಕಳಿಸ್ಕೊಡ್ತಾರೆ ಮಿಲ್ಟ್ರಿಯಿಂದ, ಅದು ಬರುವಷ್ಟರೊಳಗಡೆಗೆ ತಡ ಆಗ್ಬೋದು ಅಥವಾ ದಿನಗಟ್ಟಲೆ ಉಪವಾಸ ಇರಬೇಕಾಗುತ್ತೆ. ನಾವು ಮಾಡಿ ಕಳಿಸೋಣ ಅಂತ ಹೇಳಿ ಮನೆಗಳಲ್ಲಿ ಮನವೊಲಿಸಿ ಅಲ್ಲಿಂದ ಚಪಾತಿ ಅದಕ್ಕೆ ಏನು ಬೇಕಾದಂಥದ್ದನ್ನು ಮಾಡಿ ನಾವು ಆ ಗುಂಡಿನ ಮಧ್ಯದಲ್ಲಿ ಹೋಗ್ತಾ ಅಲ್ಲಿಗೆ ಹೋಗಿ ತಲುಪ್ತಾ ಇದ್ವಿ. ಸೊ ಇದು ಒಂದು. ಸೊ ಎರಡನೇದು ಔಷಧಿಗಳು. ಹೊರಗಡೆಯಿಂದ ಔಷಧಿಗಳನ್ನು ತಂದು ಅಲ್ಲಿದ್ದಂತಹ ಸೈನಿಕರಿಗೆ ಯಾರು ಗಾಯಾಳುಗಳಿರ್ತಾರೆ ಅವರಿಗೆ ಹೋಗಿ ಟ್ರೀಟ್ಮೆಂಟ್. ನಮಗೆ ಯಾವುದೇ ರೀತಿ ಟ್ರೈನಿಂಗ್ ಇಲ್ಲ, ಆದರೆ ನಮಗೆ ಒಂದೇ ಟ್ರೈನಿಂಗು, ದೇಶ ರಕ್ಷಣೆ ಆಗುವಂತಹ ಕೆಲಸದಲ್ಲಿ ತೊಡಗಿದ್ದಾರೆ, ಇವರ ರಕ್ಷಣೆ ನಾನು ಮಾಡಬೇಕು. ಅದಕ್ಕೆ ಅವರನ್ನು ಡೆಟಾಲ್ ಹಾಕಿ ತೊಳೆದು ಔಷಧಿ ಹಾಕಿ ಅದನ್ನು ಕಟ್ಟಿ ಅದಾಂತರ ವೆಹಿಕಲ್ಗಳಲ್ಲಿ ಸ್ಟ್ರೆಚರ್ಗಳಲ್ಲಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ವಿ. ಇದು ನಿರಂತರವಾಗಿ 1962ನೇ ಇಸ್ವಿ ಇರ್ಬೋದು, 65ನೇ ಇಸ್ವಿ ಇರ್ಬೋದು, 71 ಒಂದು ಹಳ್ಳಿಗಳಲ್ಲಿ ನೀವು ವಿಲೇಜನ್ನು ಬಿಡಬೇಡಿ, ಅಲ್ಲೇ ಇರಿ. ಹಾಗಾಗಿ ಅವರು ಬಂದು ಇಲ್ಲಿ ಆಕ್ಯುಪೈ ಮಾಡ್ಕೊಳಕ್ಕಾಗೋದಿಲ್ಲ. ನೀವಿಲ್ಲಿ ಖಾಲಿ ಮಾಡಿ ಹೋಯ್ತು ಅಂದರೆ ಅವರಿಗೆ ಈಗಾಗಲೇ ಅಚ್ಚುಕಟ್ಟಾಗಿರುವಂಥ ಮನೆ ಸಿಗುತ್ತೆ, ಎನಿಮಿ ಬಂದಲ್ಲಿ ತಳ ಊರ್ತಾನೆ, ಅಲ್ಲಿಂದ ಅವನು ವಿಧ್ವಂಸಕ ಕೃತ್ಯ ಶುರು ಮಾಡ್ತಾನೆ. ಇದು ಆಗದೇ ಇರುವಂತಹ ಒಂದು ಪ್ರಜ್ಞೆ ಒಬ್ಬೊಬ್ಬ ಸ್ವಯಂ ಸೇವಕನಲ್ಲಿತ್ತು. ಸಂಘ ಇದನ್ನು ನಮಗೆ ಕಳಿಸ್ಕೊಟ್ಟಿದ್ದು. 1965ನೇ ಇಸ್ವಿನಲ್ಲಿ ಯುದ್ಧ ಆಗಬೇಕಾದಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಎಲ್ಲ ಜನರಲ್ಸನ್ನು ಕರೆದಿದ್ದಾಗ ರಕ್ಷಣಾ ಇಲಾಖೆಯ ಮುಖಾಂತರ ಗುರೂಜಿಯವರನ್ನ ಕರೆಸ್ಕೊಂಡ್ರು. ಆಗ ಗುರೂಜಿಯವರು ಬೇರೆ ಕಡೆ ಇದ್ದರು. ಹೆಲಿಕಾಪ್ಟರ್ ಮುಖಾಂತರ ಗುರೂಜಿಯವರನ್ನು ಆ ಒಂದು ರಕ್ಷಣಾ ಮೀಟಿಂಗಿಗೆ ಕರೆಸಿಕೊಂಡು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ ಬೇಕು ಅಂತ ಹೇಳಿದ್ರು. ಗುರೂಜಿಯವರು ಏನು ಅಭಿಪ್ರಾಯ ಕೊಟ್ಟರು, ಯಾವುದು ಮೂಲೆಯ ಪ್ರದೇಶದಿಂದ ಅವರು ಆಕ್ಯುಪೈ ಮಾಡ್ತಾರೆ ಅದ್ರ ಭದ್ರ ಆಗಬೇಕು ಮತ್ತು ಅಲ್ಲಿ ನಾವು ಅದನ್ನು ಬಿಟ್ಕೊಡಬಾರ್ದು, ಅದಕ್ಕೆ ಏನು ಬೇಕಾದರೂ ಸರಿ ಅದನ್ನು ಉಳಿಸ್ಕೊಳ್ಬೇಕು ಅಂತ ಏನೇನು ಮಾರ್ಗದರ್ಶನ ಮಾಡಿದರು ಅದೆಲ್ಲ ಮಾರ್ಗದರ್ಶನಕ್ಕೂ ಕೂಡ ಜನರಲ್ಗಳು ಒಪ್ಪಿಗೆ ಕೊಟ್ಟರು. ಮತ್ತು ಅದೇ ರೀತಿ ಕಾರ್ಯಾಚರಣೆ ಮಾಡಿ ಇವತ್ತಿಗೂ ಕೂಡ 1965ನೇ ಇಸ್ವಿಯ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಅದೊಂದು ಮುಖ್ಯವಾದಂತಹ ಜಾಗ ಆಯಿತು. ಹೀಗೆ
ನಮ್ಮ ಸಂಘದ ಸ್ವಯಂ ಸೇವಕರಿರ್ಬೋದು ಅಥವಾ ಉನ್ನತ ಮಟ್ಟದ ನಾಯಕರಿರ್ಬೋದು, ಅವರೆಲ್ಲರೂ ಕೂಡ ದೇಶದ ಹಿತದೃಷ್ಟಿಯಿಂದ ಮೊಟ್ಟ ಮೊದಲಿಗೆ ನಾವು ಅಲ್ಲಿರ್ತೀವಿ, ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ದೇಶ ರಕ್ಷಣಾ ಕಾರ್ಯದಲ್ಲೂ ಕೂಡ ಅವರು ತೊಡ್ಕೊಂಡ್ರು. ಇವತ್ತಿಗೂ ಕೂಡ ಅನೇಕ ರೀತಿಯ ಆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇರೋದನ್ನು ನೋಡಬಹುದು. ವಿಭಜನೆಯ ಸಮಯದಲ್ಲೂ ಕೂಡ ನಾನು ಇದೇ ವಿಷಯ ಹೇಳಿದೆ. ಈ ದುರಂತದ ಸಂದರ್ಭದಲ್ಲೂ ಕೂಡ ಅನೇಕ ರೀತಿಯಲ್ಲಿ ಕಾರ್ಯ ಮಾಡಿದ್ವು ಅಂತ ಹೇಳಿ ಆಗ ತುಂಬ ಜನ ಹೇಳಿದರು, ಇದನ್ನು ಪ್ರಚಾರ ಆಗಬೇಕು, ಪತ್ರಿಕೆಗಳಲ್ಲಿ ಬರಬೇಕು, ನೀವು ಅದನ್ನು ಪ್ರಚಾರ ರೂಪದಲ್ಲಿ ಮಾಡಬೇಕು ಅಂತ ಹೇಳಿದರು. ನಾನು ಮುಂಚೆನೇ ಹೇಳಿದ್ದೆ ತಮಗೆ, ಪ್ರಚಾರ ವಿಮುಖತೆಯೇ ನಮ್ಮ ಒಂದು ಸಿದ್ಧಾಂತ ಅಂಥೇಳಿ. ಅದಕ್ಕೆ ಗುರೂಜಿಯವರೊಂದು ಮಾತು ಹೇಳಿದರು, ಮಗ ತಾಯಿಯ ಸೇವೆ ಮಾಡಿ ಹಾಗೆ ಪುತ್ರಧರ್ಮದಿಂದ ಮಾಡ್ತಾನೇ ಹೊರತು, ಮಗ ತಾಯಿಯ ಸೇವೆ ಮಾಡೋದು ಪುತ್ರ ಧರ್ಮದಿಂದಾನೇ ಹೊರತು ಬೇರೆ ಅನ್ಯಥಾ ಪ್ರಚಾರಕ್ಕೋಸ್ಕರ ಅಲ್ಲ. ಹಾಗಾಗಿ ಪ್ರಚಾರನ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಯಾವುದೇ ಪ್ರಚಾರನ ಗುರೂಜಿಯವರು ಬಯಸಲಿಲ್ಲ. ಅವತ್ತಿನ ದಿವಸ ಪ್ರಚಾರ ತೆಗೆದುಕೊಂಡಿತ್ತು ಅಂತ ಹೇಳಿದ್ರೆ ಅವತ್ತನೇ ಕಾಂಗ್ರೆಸ್ಸು ಯಾವುದೇ ಸಂದರ್ಭದಲ್ಲೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯನೇ ಇರಲಿಲ್ಲ. ಅಂಥ ಒಂದು ನಿರ್ಣಾಯಕ ಘಟ್ಟ ಇತ್ತು. ಅದರ ಪ್ರಚಾರಕ್ಕೋಸ್ಕರ ಅವರು ಯೋಚನೆ ಮಾಡಲಿಲ್ಲ. ಇನ್ನೊಂದು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೇಕಾದ್ದು ಅಂತ ಹೇಳಿದ್ರೆ, ರಾಜಕೀಯ ಒಂದು ಸಂದರ್ಭದಲ್ಲೂ ಕೂಡ ಒಬ್ಬೊಬ್ಬ ಸ್ವಯಂ ಸೇವಕನ ನಡವಳಿಕೆ ಹೇಗಿತ್ತು ಅನ್ನೋಂಥದ್ದನ್ನು ಕೂಡ ಬಹಳ ಮುಖ್ಯವಾದಂಥದ್ದು. ಕರೆಕ್ಟು. ಸೊ ನಾವು ಇವತ್ತು ನೋಡ್ತೀವಿ, ರಾಜಕೀಯ ಅಂತ ಹೇಳಿದ್ರೆ ಹೊಲಸು, ರಾಜಕೀಯ ಅಂತ ಹೇಳಿದ್ರೆ ಅನಾಚಾರ, ಆ ರಾಜಕೀಯ ಅಂತ ಹೇಳಿದ್ರೆ ದುರಾಚಾರ, ರಾಜಕೀಯ ಅಂದರೆ ಭ್ರಷ್ಟಾಚಾರ, ಈ ರೀತಿ ಎಲ್ಲವೂ ಹೇಳ್ತೀವಿ. ಇದಕ್ಕೆ 1965ನೇ ಇಸವಿ 68, 69 ಅಂತ ಅನಿಸುತ್ತೆ ನನಗೆ, ಸ್ವಲ್ಪ ಜ್ಞಾಪಕ ಇಲ್ಲ. ಸೊ ಆ ಸಂದರ್ಭದಲ್ಲೇ ನಮ್ಮ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ನಮ್ಮ ಇವರು ಪಂಡಿತ್ ದೀನದಯಾಳ್ ಉಪಾಧ್ಯಾಯ, ಸೊ ಅವರನ್ನು ನಿಲ್ಲಿಸಬೇಕು ಅಂಥೇಳಿ ನಿರ್ಣಯ ಆಯಿತು. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರು ಸಂಘದ ಪ್ರಚಾರಕರು. ಸೊ ಪಂಡಿತ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ, ನಾನು ಪ್ರಾರಂಭದಲ್ಲಿ ಹೇಳಿದಾಗ ಅದನ್ನು ಹೇಳಿರಲಿಲ್ಲ. ಸೊ ಈಗ ಅವರು ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರದಲ್ಲಿ 2 ಬಾವುಟ, 2 ಪ್ರಧಾನಮಂತ್ರಿ, 2 ನಿಶಾನ್, ಯಾವುದು ಕೂಡ ನಹಿ ಚಲೆಂಗಿ ಅಂತ ಹೇಳಿ ಹಿಂದಿನಲ್ಲಿ ಹೇಳಿದರು. ಆ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಾಗ ಅವರಿಗೆ ಹೇಳ್ತಾರೆ ವಿಷಪ್ರಾಶನ ಆಯಿತು ಅಂಥೇಳಿ, ಅಥವಾ ಕಾಯಿಲೆ ಆಯಿತು, ಒಟ್ಟಿನಲ್ಲಿ ಅವರ ಸಾವು ಅಲ್ಲಾಯಿತು, ವಿಷಪ್ರಾಶನದಿಂದ ಆಯಿತು ಅನ್ನೋಂಥದ್ದು ಜನಗಳ ನಂಬಿಕೆ. ಸೊ ಆ ರೀತಿಯಲ್ಲಿ ಆಯಿತು. ಆ ಸಂದರ್ಭದಲ್ಲಿ ಅವರು ಕೇಳಿದಂತಹ 4 ವ್ಯಕ್ತಿಗಳನ್ನು ಗುರೂಜಿಯವರು ಕೊಟ್ಟಿದ್ದರು. ಅದರಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯರೊಬ್ಬರು, ನಾನಾಜಿ ದೇಶ್ಮುಖರೊಬ್ಬರು, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು. ಈ ರೀತಿಯಲ್ಲಿ ಇದ್ದಾಗ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಡೌನ್ ಟು ಅರ್ತ್ ಒಬ್ಬ ಸ್ವಯಂ ಸೇವಕ, ಒಬ್ಬ ಪ್ರಚಾರಕ. ಅವರು ಎಲ್ಲೂ ಕೂಡ ಪ್ರಚಾರನ ಬಯಸಲಿಲ್ಲ. ಆದರೆ ಅವರ ಚಿಂತನೆ ಹೇಗಿತ್ತು ಅಂತ ಹೇಳಿದರೆ, ಅವತ್ತು ಪ್ರಚಲಿತವಾಗಿದ್ದಂತಹ ಆರ್ಥಿಕ 2 ಧ್ರುವಗಳು, ಒಂದು ಅಂತ ಹೇಳಿದರೆ ಕಮ್ಯುನಿಸ್ಟ್ ಆ್ಯಂಡ್ ಇನ್ನೊಂದು ಕಮ್ಯುನಿಸಮ್, ಇನ್ನೊಂದು ಕ್ಯಾಪಿಟಲಿಸಮ್. ಸೊ ಆರ್ಥಿಕತೆ ಏನೇ ರೀತಿಯಲ್ಲಿ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ 2ರ ಆಧಾರದ ಮೇಲೆ ಆಗಬೇಕು ಅನ್ನುವಂಥ ಒಂದು ನಿರ್ಣಯ ಇಡೀ ಪ್ರಪಂಚದಲ್ಲಿ ಕಂಡು ಬರ್ತಾ ಇದೆ. ಹೌದೌದು, ಅದು ಐದರ್ ಆನ್ ಕ್ಯಾಪಿಟಲಿಸಮ್ ಐದರ್ ಆನ್ ಕಮ್ಯುನಿಸಮ್ ಅಂತ ಹೇಳಿ ಅದು ಭಾರತವನ್ನು ಪ್ರಭಾವಗೊಳಿಸಿತ್ತು. ಆದರೆ ಭಾರತದಲ್ಲೂ ಕೂಡ ಅದರ ಪ್ರಭಾವವಾಗಿ ನೆಹರು ಅವರು ಅದರ ಆಧಾರದ ಮೇಲೆ ಅವರು ಎಲ್ಲ ಪಂಚವಾರ್ಷಿಕ ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದಿದ್ದಂತ. ಇಂತಹ ಸಂದರ್ಭದಲ್ಲಿ ಆ್ಯಂಡ್ ಆಲ್ಟರ್ನೇಟಿವ್ ಎಕನಾಮಿಕ್ ಥಿಯರಿಯನ್ನು ನಮ್ಮ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರು ಕೊಟ್ಟಿದ್ದು ಈ ದೇಶಕ್ಕೆ ಬಹು ದೊಡ್ಡದಾದಂಥ ಕೊಡುಗೆ. ಅದರ ಆಧಾರದ ಮೇಲೆ ಇವತ್ತು ಆತ್ಮನಿರ್ಭರತಾ ಅಂತ ಏನು ಮೋದಿಯವರು ಹೇಳ್ತಾ ಇದ್ದಾರೆ, ಅದೇ ಆಧಾರದ ಮೇಲೆ. ಸೊ ಈ ಹಿನ್ನೆಲೆ ಒಳಗಡೆಗೆ ಅವತ್ತಿನ ದಿವಸ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರು ಭಾರತೀಯ ಜನಸಂಘದ ಜನರಲ್ ಸೆಕ್ರೆಟರಿ ಆದರು. ಅವರು ಇಷ್ಟ ಇಲ್ಲದಿದ್ದರೂ ಕೂಡ ಅಧ್ಯಕ್ಷರಾದರು. ಅದಾದ ನಂತರ ಅವರನ್ನು ನಿಲ್ಲಲೇಬೇಕು ಅಂತ ಹೇಳಿ ಒಂದು ಅಂದರೆ ಸಜ್ಜನರು ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಅವರನ್ನು ನಿಲ್ಲಿಸಿದ್ರು. ಚುನಾವಣೆ ಆಗ್ತಿದ್ದಾಗ ಒಂದು ಹಂತದಲ್ಲಿ ಎದುರಾಳಿ ತನ್ನ ಜಾತಿಯನ್ನು ಉಪಯೋಗಿಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಅಂತ ಹೇಳಿದ್ರೆ ಅವನು ಠಾಕೂರ್ ಅನ್ನುವಂಥ ಜನಾಂಗಕ್ಕೆ ಸೇರಿದಂಥವನು. ನಾನು ಠಾಕೂರ್, ನೀವು ನನ್ನನ್ನು ಗೆಲ್ಲಿಸಬೇಕು ಅಂತೇಳಿ. ಆ ಸಂದರ್ಭದಲ್ಲಿ UPನಲ್ಲಿ ಹೆಚ್ಚು ಜನ ಠಾಕೂರ್, ಈಗಲೂ ಕೂಡ ಠಾಕೂರ್ ಅವರ ವಂಶದವರಿದ್ದರು. ಆಗ ನಮ್ಮ ಕಾರ್ಯಕರ್ತರು ಹೇಳಿದ್ರು, ನೀವು ಕೂಡ ನಿಮ್ಮ ಜಾತಿಯ ಆಧಾರದ ಮೇಲೆ, ಇವರು ಬ್ರಾಹ್ಮಣರು, ನಿಮ್ಮ ಜಾತಿ, ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು, ಈಗಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ UPನಲ್ಲಿ. ನಿಮ್ಮ ಜಾತಿಯ ಆಧಾರದ ಮೇಲೆ ನೀವು
ಓಟನ್ನು ಕೇಳಬೇಕು ಅಂತ ಹೇಳಿದಾಗ ಒಂದು ಹಾಳೆಯನ್ನು ತೆಗೆದುಕೊಂಡು ಬಾ, ಈಗಲೇ ನನ್ನ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ನಾನು ವಿತ್ಡ್ರಾ ಮಾಡ್ತಾ ಇದ್ದೀನಿ, ಚುನಾವಣೆಗೆ ನಾನು ನಿಲ್ಲೋದಿಲ್ಲ. ಜಾತಿಯ ಆಧಾರದ ಮೇಲೆ ಚುನಾವಣೆ ಗೆಲ್ಲಬೇಕು ಅನ್ನೋಂಥದ್ದೇ, ಅದಕ್ಕಿಂತ ಒಂದು ಆತ್ಮದ್ರೋಹ ಮತ್ತೊಂದಿಲ್ಲ, ಈ ದೇಶದ ವಿನಾಶಕ್ಕೆ ಅದು ನಾಂದಿ ಆಗುತ್ತೆ ಅಂತ ಹೇಳಿ ಪತ್ರಿಕೆ ತೆಗೆದುಕೊಂಡು ಬರೆಯೋಕ್ಕೆ ಶುರು ಮಾಡಿದ್ರು. ಆಗ ನಮ್ಮ ಕಾರ್ಯಕರ್ತರು ಅದನ್ನು ಬಿಟ್ಟರು. ನಿಮಗೆ ಮುಂದಿನ ಘಟನೆ ಗೊತ್ತೇ ಇದೆ, ಅವರು ಸೋತರು. ಆದರೆ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಹೇಗಿರಬೇಕು ಅನ್ನೋದಕ್ಕೆ ಆ ವ್ಯಕ್ತಿ ನಮಗೆ ಆದರ್ಶ ಕೊಟ್ಟರು. ದೀನದಯಾಳ್ ಉಪಾಧ್ಯಾಯ. ಜನಸಂಘ ಹುಟ್ಟಿದ್ದು, ಜನಸಂಘ ಬೆಳೆದಿದ್ದು ಈ ಆಧಾರಗಳ ಮೇಲೆ. ಇವತ್ತೊಂದು ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಆಗಿರಬಹುದು. BJPನಲ್ಲೂ ಕೂಡ ಅದನ್ನು ಸರಿ ಮಾಡುವಂಥ ಜವಾಬ್ದಾರಿಯೂ ಕೂಡ ನಮ್ಮಗಳ ಮೇಲೆ ಇದೆ ಎನ್ನುವಂಥದ್ದು ಕೂಡ ಅಷ್ಟೇ ನಿರ್ಣಾಯಕ ಅಂಶ ಅಂತ ಹೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.